ಎಚ್ ಸಿ ಮಹದೇವಪ್ಪ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದೆ, ಅದು ಗೊತ್ತಿರುವಂತಹ ವಿಚಾರ. ಈಗ ಸಚಿವಗಿರಿ ತಪ್ಪಿದ್ದಕ್ಕೆ ಸಿದ್ದು ವಿರುದ್ಧ ದಲಿತ ಸಮುದಾಯ ಕಿಡಿಕಾರ್ತಾ ಇದೆ. ಎಚ್ ಸಿ ಮಹದೇವಪ್ಪ ಅವರಿಗೆ ಮೊದಲ ಸ್ಥಾನದಲ್ಲಿ ಕೈ ತಪ್ಪಿದೆ, ಮೊದಲ ಲಿಸ್ಟ್ನಲ್ಲಿ ಅವರ ಹೆಸರು ಇಲ್ಲ, ಅವರು ಮಂತ್ರಿ ಆಗಿಲ್ಲ. ಈಗ ದಲಿತ ಸಮುದಾಯ ಕಿಡಿಕಾರ್ತಾ ಇದೆ. ಸಿದ್ದರಾಮಯ್ಯವರ ವಿರುದ್ಧ, ಮಾಜಿ ಸಿಎಂ ವಿರುದ್ಧ ಮಹದೇವಪ್ಪ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಳೆ ಮೈಸೂರಲ್ಲಿ ಮಹದೇವಪ್ಪ ಬಿಟ್ಟು ರಾಜಕಾರಣ ಮಾಡಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಬಂಡಾಯವನ್ನ ಸಾರಿರುವಂಥದ್ದು ದಲಿತ ಸಮುದಾಯದ ನಾಯಕರು. ಸಿದ್ದರಾಮಯ್ಯ ಇಲ್ಲದೆ ಮಹದೇವಪ್ಪ ಕೂಡ ರಾಜಕಾರಣ ಮಾಡಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯ ಮಹದೇವಪ್ಪ ನಡುವೆ ಒಡಕು ಉಂಟಾದರೆ ಕಾಂಗ್ರೆಸ್ಗೆ ಹೊಡೆತ. ಮಹದೇವಪ್ಪ ದೂರ ಉಳಿದ್ರೆ 40ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ. ಹೀಗಂತ ಸುದ್ದಿಗೋಷ್ಠಿಯಲ್ಲಿ DSS ಜಿಲ್ಲಾ ಸಂಚಾಲಕ ಆಲಗೂಡು ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಥರದವರೆಲ್ಲ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಗಾಗಿ ಅವರ ಹೆಜ್ಜೆಯನ್ನು ಹಾಕೊಂಡು ಒಂದು ಅಹಿಂದ ಅಂತಕ್ಕಂಥ ಒಂದು ಗಟ್ಟಿಯಾದಂಥ ಒಂದು ದೃಷ್ಟಿನಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಅವ್ರ ನಾಯಕತ್ವದಲ್ಲಿ ಎಲ್ಲ ಸಾಕ್ತಾ ಬಿಡ್ತಾ ಇದ್ರು. ಈಗ ಏನಾಗಿದೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನ ಹೈಕಮಾಂಡ್ ಬದಲು ಮಾಡಿದ ತಕ್ಷಣ ಇಲ್ಲಿ ದಲಿತ ನಾಯಕತ್ವನೂ ಇಲ್ಲ, ಹಿಂದುಳಿದ ವರ್ಗದ ನಾಯಕತ್ವನೂ ಇಲ್ಲ, ಮತ್ತೆ ಅಲ್ಪಸಂಖ್ಯಾತರ ನಾಯಕತ್ವನೂ ಇಲ್ಲದೆ ಇರೋಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ವಿಶೇಷವಾಗಿ ಮಹದೇವಪ್ಪ ಸಿದ್ದರಾಮಯ್ಯನವರಿಗೆ ಜೊತೆಗೆ ಹೆಜ್ಜೆ ಬಂದು ಅಹಿಂದ ಚಳುವಳಿಯನ್ನು ಕಟ್ಕೊಂಡು ಬಂದರು. ಈಗ ಏನಾಗಿದೆ, ಅವ್ರನ್ನ ತೆಗೆದ ಮೇಲೆ ಅಹಿಂದ ಚಳುವಳಿನೂ ಇಲ್ಲ. ಅಹಿಂದ ಚಳುವಳಿಯನ್ನು ಮುನ್ನಡೆಸ್ತಕ್ಕಂಥವ್ರು ಯಾರು? ನಮ್ಮ ಸಿದ್ದರಾಮಯ್ಯನವರು ಇದನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ 2ನೇ ಹಂತದ ನಾಯಕ.